ಸರ್, ಈಗ ಪರ್ಟಿಕ್ಯುಲರ್ ಆಗಿ ಯೋಗರಾಜ್ ಭಟ್ರು, ಸೋನು ನಿಗಮ್ ಅವರು ಮತ್ತು ಹಾಗೆ ಮನೋಮೂರ್ತಿ ಅವರ ಕಾಂಬಿನೇಷನ್ ಅಂದರೆ ಒಂದು ದೊಡ್ಡ ಕ್ರೇಜ್ ಕ್ರಿಯೇಟ್ ಮಾಡಿದ್ದಂಥದ್ದು ಕರ್ನಾಟಕದಲ್ಲಿ. ಸೊ ಈಗ ಯೋಗರಾಜ್ ಭಟ್ರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಮನೋಮೂರ್ತಿ ಅವ್ರದ್ದು ಮ್ಯೂಸಿಕ್ ಇದೆ, ಸೋನು ನಿಗಮ್ ಅವ್ರ ಹಾಡಿತ್ತು. ಸೊ ಈಗ ಅದನ್ನು ತೆಗೆದುಹಾಕುವಂಥ ನಿಟ್ಟಿನಲ್ಲಿ ಅವರ ನಿರ್ಧಾರ ಹೆಂಗಿತ್ತು? ಭಟ್ರಾಗಿರ್ಬೋದು, ಮನೋಮೂರ್ತಿ ಅವರಾಗಿರ್ಬೋದು, ಏನು ಹೇಳಿದರು ಅಂತ? ಸರ್, ಯೋಗರಾಜ್ ಭಟ್ರು, ಮನೋಮೂರ್ತಿ ಎಲ್ಲರೂ ನಮ್ಮ ಕನ್ನಡದವರು. ಕನ್ನಡಕ್ಕೆ ಅವಮಾನ ಆದಾಗ, ಕನ್ನಡಕ್ಕೆ ಧಕ್ಕೆ ಆದಂಥ ವಿಷಯಗಳು ನಡೆದಾಗ ಯಾವುದೇ ಕಾರಣಕ್ಕೂ ಅವರು ಅದರ ವಿರುದ್ಧ ಅಂತೂ ಇರೋದೇ ಇಲ್ಲ. ಸೊ ಅವರು ಹೇಳಿದ ಒಂದೇ ಮಾತು, ನಾವು ಸರ್ ಈ ಥರ ನಾವು ಸೋನು ನಿಗಮ್ ವಾಯ್ಸ್ನ ತೆಗೆದಾಕಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂದಾಗ, ನೀವು ನಿರ್ದೇಶಕರು ಈ ಚಿತ್ರಕ್ಕೆ, ಆಮೇಲೆ ನಿರ್ಮಾಪಕರು, ನೀವಿಬ್ಬರು ಏನು ತೀರ್ಮಾನ ಮಾಡ್ಕೊಳ್ತೀರೋ ಅದೇ ಅಲ್ಟಿಮೇಟ್. ಸೊ ಖಂಡಿತ ನಮಗೂ ನೋವಾಗಿದೆ ಆ ವಿಷಯದಲ್ಲಿ. ಅವರು ನಮ್ಮ ಸ್ನೇಹಿತರೇ ಆಗಿರ್ಬೋದು, ಇಲ್ಲ ನಮ್ಮ ಹಿಂದಿನ ಚಿತ್ರಗಳಲ್ಲೂ ಹಾಡಿರ್ಬೋದು, ಏನೇ ಇರ್ಬೋದು, ಆದರೆ ಇವತ್ತಿನ ಅವನ ಒಂದು ನಡವಳಿಕೆ ನಮಗೂ ಕೂಡ ನೋವಿದೆ ಅನ್ನೋ ಮಾತು ಹೇಳಿದ್ದಾರೆ. ಅದು ಈ ಚಿತ್ರದಲ್ಲಿ ಏನು ಮಾಡಬೇಕು ಅಂತ ನೀವು ತೀರ್ಮಾನ ತಗೊಳ್ಳಿ. ನಿಮ್ಮ ಸಿನಿಮಾ, ನಿಮ್ಮ ಕೂಸೋದು. ಸೊ ನಿಮ್ಮ ತೀರ್ಮಾನ. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ನಮ್ಮ ತೀರ್ಮಾನ. ಸರಿ ಸರ್, ನಮಗೂ ಆ ಸಾಂಗ್ ಇಟ್ಕೊಳ್ಳೋದು ಇಷ್ಟ ಆಗ್ತಿಲ್ಲ, ಹಾಗೆ ಮಾಡಿ. ಒಂದು ವೇಳೆ ಅಂದರೆ ಸಿನಿಮಾದಲ್ಲಿ ಹಾಡಿದ್ರೆ ಅಂದರೆ ಜನರು ಬರೋಕ್ಕೆ ಹಿಂದೇಟು ಹಾಕ್ತಾರೆ ಅನ್ನೋಂಥ ಕಾರಣಕ್ಕೆ ನಿರ್ಧಾರ ಆಯಿತಾ, ಅಥವಾ ಪ್ರಚಾರದ ಗಿಮಿಕ್ ಅನ್ನೋಂಥದ್ದು ಸಹಜವಾಗಿ ಬರುವಂಥ ಪ್ರಶ್ನೆ ಆಗುತ್ತೆ ಸರ್? ಅದಕ್ಕೆ ನಿಮ್ಮ ಉತ್ತರ? ಸರ್, ನಿಜ ಹೇಳ್ತೀನಿ ಕೇಳಿ. ನಮ್ಮ ಹೀರೋ ಮಡೇನೂರು ಮನು ಎಷ್ಟು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ, ಒಂದು ಪ್ರಚಾರಕ್ಕೋಸ್ಕರ ಪ್ರೊಡ್ಯೂಸರು ಅಷ್ಟೇ ದುಡ್ಡು ಖರ್ಚು ಮಾಡ್ತಿದ್ದಾರೆ. ಈ ನಮ್ಮ ನಾಯಕ ಏನು ಹೀರೋ ಗಲ್ಲಿನೂ ಸುತ್ತಾ ಇದ್ದಾನೆ ಸರ್. ಇಂಥ ಸೋನು ನಿಗಮ್ನ ಸಿಲ್ಲಿ ವಿಷಯ ಇಟ್ಕೊಂಡು ನಾವು ಪ್ರಚಾರಕ್ಕೆ ಇಳಿಯೋ ಅವಶ್ಯಕತೆ ನಮಗಿಲ್ಲ. ನೀವು ನನ್ನ ಹಿಂದಿನ ಚಿತ್ರಗಳು ನೋಡಿರ್ಬೋದು, ಪ್ರಚಾರದ ಗಿಮ್ಮಿಕ್ಗಳಲ್ಲಿ ನಾನು ಬಂದವನೇ ಅಲ್ಲ. ಮೊದಲನೇದಾಗಿ ಆ ಗಿಮ್ಮಿಕ್ಗೆ ಅಭ್ಯಾಸ ಆಗಿಲ್ಲ ನಾನು. ನನಗೆ ಬೇಕಾಗಿರೋದು ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಅದನ್ನು ಜನರಿಗೆ ತಲುಪಿಸ್ಬೇಕು ಅಷ್ಟೇ. ಹಾಗಂದ್ಬಿಟ್ಟು ಯಾವುದ್ಯಾವುದೋ ರೂಟಲ್ಲಿ ಹೋಗೋವಂಥ ಮನೋಭಾವ ನಮ್ಮಲ್ಲಿಲ್ಲ. ಅಂಥ ವಿಕೃತ ವ್ಯಕ್ತಿಗಳು ನಾವಲ್ಲವೇ ಅಲ್ಲ. ಸೊ ನಮಗೆ, ನಮ್ಮ ಸಿನಿಮಾಗೆ ತೊಂದರೆ ಆಗಬಹುದು. ಯಾಕೆ ಅಂದರೆ ಕನ್ನಡಿಗರು ಆ ಸ್ವಾಭಿಮಾನ ಇದೆಯಲ್ಲ, ನಮ್ಮ ಕನ್ನಡದವ್ರನ್ನ ಬೈದಿದ್ದಾನೆ, ಕನ್ನಡಿಗರಿಗೆ ಇಷ್ಟು ಹೀಯಾಳಿಸಿದ್ದಾನೆ, ಅವಮಾನ ಮಾಡಿದ್ದಾನೆ ಅಂತ ಒಂದು ವಾಯ್ಸ್ ಇನ್ನೂ ಇಟ್ಕೊಂಡಿದ್ದೀರಲ್ಲ ನೀವು. ಅಂದರೆ ಒಂದು ನಮ್ಮ ಸಿನಿಮಾ 23ನೇ ತಾರೀಕು ಇದೇ ತಿಂಗಳು ಮೇ, ಅಂದರೆ ಇಲ್ಲಿಂದ ಇನ್ನೂ ಒಂದು 20 ದಿವಸ ಟೈಮ್ ಇದೆ. ಇಷ್ಟು ಟೈಮಲ್ಲಿ ಏನು ಬೇಕಾದರೂ ಮಾಡ್ಬೋದಾಗಿತ್ತಲ್ಲ ಅಂತ ಜನ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಟೈಮ್ ಸಿಗಲಿಲ್ವ? ಆ ವಾಯ್ಸ್ನ ಏನೋ ಚೇಂಜ್ ಮಾಡಿ ನಮ್ಮ ಕನ್ನಡದವ್ರಿಗೆ ಅವಮಾನ ಮಾಡಿದವ್ನ ವಾಯ್ಸ್ ಬೇಕಾ? ನಾವು ಕೇಳಬೇಕಾ? ಆವಾಗಲೇ ನಾನು ಹೇಳ್ದಂಗೆ ಟಿಕೆಟ್ ಜೊತೆ ನಾವು ಹತ್ತಿನೂ ಕೊಡಬೇಕಾ ಅಂತ. ಥಿಯೇಟ್ರ್ ಒಳಗಡೆ ಬಂದಾಗ ಹತ್ತಿ ಇಟ್ಕೊಳ್ಳಿ ಕಿವಿಗೆ, ಅವ್ನ ವಾಯ್ಸ್ ಬಂದಾಗ ಮುಚ್ಕೊಳ್ಳಿ, ಕೇಳಬೇಡಿ ಅಂತ ಹೇಳೋಕ್ಕಾಗುತ್ತಾ ಸರ್? ಅವಮಾನ ಅನ್ನೋದು ಒಂದು ಸರಿ ಆದಾಗ ಅದನ್ನು ನಾವು ಮುಖದಲ್ಲಿ ಇಲ್ಲ ಅಂತ ತೋರಿಸ್ಕೋಬೋದು, ಆದರೆ ಮನಸ್ಸಲ್ಲಿ ಆ ನೋವು, ಆ ಛಾಯೆ ಇದ್ದೇ ಇರುತ್ತೆ ಸರ್. ಈಗ ಸಹಜವಾಗಿ ಸೋನು ನಿಗಮ್ಗೆ ಅವ್ರಿಗೆ ಈ ಒಂದು ವಿಚಾರ ಗೊತ್ತಿದೆಯಾ? ಸಿನಿಮಾದಲ್ಲಿನ ಹಾಡನ್ನು ತೆಗೆದಾಕ್ತಾ ಇದೀವಿ ಅನ್ನೋಂಥದ್ದು ಅವರಿಗೆ ಹೇಳುವಂಥ ಪ್ರಯತ್ನ ಏನಾರು ಆಗಿದೆಯಾ ಚಿತ್ರತಂಡದಿಂದ, ಹೇಗೆ ಅಂತ? ಅಥವಾ ಇನ್ನು ಕೊನೆ ಕ್ಷಣಕ್ಕೆ ಏನಾದರೂ ಮತ್ತೆ ಬಳಸ್ಕೊಳ್ಳುವಂಥ ಅನಿವಾರ್ಯತೆ ಆಯಿತು ಅಂತ ಸಿನಿಮಾ ತಂಡ ನಿರ್ಧಾರ ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆಯಾ? ಇದನ್ನು ಸೋನು ನಿಗಮ್ಗೆ ಹೇಳಿ ನಾವೇನೋ ಕೋಳಿಗೆ ಹೇಳಿ ಮಸಾಲೆ ಅರಿಬೇಕು ಅನ್ನೋದು, ಕುಯ್ಬೇಕು ಅನ್ನೋದು ಏನು ಇಲ್ಲ ಸರ್. ಸೊ ನಾವು ತೀರ್ಮಾನ ತೊಗೊಂಡಾಯಿತು. ಅವ್ರು ನಮ್ಗೆ ಅವಮಾನ ಮಾಡಿದ್ದಾರೆ, ಆ ಕಾರಣಕ್ಕೆ ನಾವು ಅವ್ರನ್ನ ಚೇಂಬರೇ ಬ್ಯಾನ್ ಮಾಡಿದೆ. ಸೊ ನಾವು ಕೂಡ ನಮ್ಮ ಸಿನಿಮಾದಿಂದ ಅವ್ರನ್ನ ಹೊರಗಾಗ್ತಾ ಇದ್ದೀವಿ. ಸೊ ನಾವು ಯಾವುದೇ ಕಾರಣ, ಇನ್ನೇನು ಸಿನಿಮಾ ನಮಗೆ ಸೋನು ನಿಗಮ್ ವಾಯ್ಸ್ ಇದ್ದುಬಿಟ್ರೆ ಇದು ಗೋಲ್ಡನ್ ಜೂಬ್ಲಿ ಆಗ್ಬಿಡುತ್ತೆ, ಸಿಲ್ವರ್ ಜೂಬ್ಲಿ ಆಗಿಬಿಡುತ್ತೆ ಅಂತ ಕೂಡ ದೇವ್ರ ಪ್ರತ್ಯಕ್ಷ ಆಗಿ ಏನಾದರೂ ತಥಾಸ್ತು ಅಂದ್ರೂ ಸೋನು ನಿಗಮ್ ವಾಯ್ಸ್ ಬೇಡ ಸರ್ ನಮಗೆ. ಕನ್ನಡದಲ್ಲಿ ಯಾರಿಂದ ಹಾಡಿಸಿದ್ರಿ? ಸರ್, ಈಗ ಚೇತನ್ ಸಾಸ್ಕ ಅಂತ ನಮ್ಮ ಕನ್ನಡಿಗರೇ ಆದಂಥ ಸಿಂಗರು, ಅವರು ಬಹಳಷ್ಟು ಹಾಡುಗಳು ಹಾಡಿದ್ದಾರೆ. ನಮ್ಮ ಕನ್ನಡ ಪ್ರೇಕ್ಷಕರು ಹಾಡುಗಳನ್ನೆಲ್ಲ ಕೇಳಿ ಮುಂಚೆ ಬಹಳ ಫೀಲ್ ಮಾಡಿದ್ದಾರೆ. ಸೊ ಈಗ ನಮ್ಮ ಸಿನಿಮಾಕ್ಕೆ ಚೇತನ್ ಸಾಸ್ಕನೇ ಆ ಹಾಡನ್ನ ರಿಪ್ಲೇಸ್ ಮಾಡಿ ಅವ್ರ ಕೈಯಲ್ಲಿ ಹಾಡಿಸ್ತಾ ಇದ್ದೀವಿ. ಇನ್ನೊಂದು 2-3 ದಿವಸದಲ್ಲಿ ಆ ಹಾಡನ್ನ ನಾವು ರಿಲೀಸ್ ಕೂಡ ಮಾಡ್ತೀವಿ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥ ಹಾಡನ್ನ ಏನು ಮಾಡ್ತೀವಿ ಸರ್? ಅದನ್ನು ಮನೋಮೂರ್ತಿ ಅವ್ರ ಆಡಿಯೋ ಇದರಲ್ಲಿದೆ ಆಲ್ರೆಡಿ. ಅವರು ಅದನ್ನು ಪ್ರೈವೇಟ್ ಲಿಂಕ್ ಮಾಡಿ ಅದನ್ನು ಯಾರು ಪಬ್ಲಿಕ್ ವ್ಯೂ ಇಲ್ದಂಗೆ ಮಾಡಾಕಿದ್ದಾರೆ. ಸೊ ಸದ್ಯದಲ್ಲಿ ಅವರು ಒಂದು ತೀರ್ಮಾನ ತೊಗೊಂಡು ಅದನ್ನು ಡಿಲೀಟ್ ಮಾಡ್ಬೋದು. ಮನೋಮೂರ್ತಿ ಅವ್ರು ಏನಾದ್ರು ಮಾತನಾಡುವಂಥ ಪ್ರಯತ್ನ ಮಾಡಿದ್ದಾರೆ ಸರ್? ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಸರ್. ಯಾಕೆಂದರೆ ನಮ್ಮ ಸಿನಿಮಾ ವಿಷಯ ಅಷ್ಟೇ ನಾನು ಮಾತಾಡ್ತೀನಿ. ಅವರವರ ಸಂಬಂಧಗಳು ಅವ್ರದ್ದು ಒಂದು ಇದು, ಅದ್ರ ಬಗ್ಗೆ ನಮ್ಮ ಚರ್ಚೆ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ನಿರ್ದೇಶಕ ರಾಮನಾರಾಯಣ ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಮನೋಮೂರ್ತಿ ಅವರ ಸಂಗೀತ ಮತ್ತು ಸೋನು ನಿಗಮ್ ಅವರ ವಾಯ್ಸ್ ಅಂದರೆ ಕನ್ನಡಿಗರು ಇಷ್ಟಪಡುವಂತಹ ಧ್ವನಿಯಾಗಿತ್ತು. ಬಟ್ ಇವತ್ತು ಮನೋಮೂರ್ತಿ ಅವರ ಸಂಗೀತದಲ್ಲೇ ಇರತಕ್ಕಂಥ ಹಾಡನ್ನು ಸೋನು ನಿಗಮ್ ಅವರ ವಾಯ್ಸ್ನಲ್ಲಿ ತೆಗೆದುಹಾಕುವಂಥ ಪ್ರಯತ್ನ ಮಾಡಿದ್ವಿ ಅನ್ನೋದನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.